ದಿನ ಕಳೆದಂತೆ ಕಾಂಗ್ರೆಸ್ಗೆ ಶಶಿ ತರೂರ್ ನುಂಗಲಾರದ ಬಿಸಿ ತುಪ್ಪವಾಗ್ತಾ ಇದ್ದಾರೆ. ತಿರುವನಂತಪುರ ಕಾಂಗ್ರೆಸ್ ಸಂಸದರನ್ನ ಪಕ್ಷದಿಂದಲೇ ಕಿಕ್ಔಟ್ ಮಾಡ್ತಾರಾ ಅನ್ನುವಂತ ಮಾತು ಕೇರಳ ಕಾಂಗ್ರೆಸ್ ಅಲ್ಲಿ ಜೋರಾಗಿ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ನಿಂದ ಶಶಿ ತರೂರ್ ಕಿಕ್ಔಟ್ ಫಿಕ್ಸ್. ಕೈಮನೆಯೊಳಗೆ ಕಿಚ್ಚೆಬ್ಬಿಸಿದ ತರೂರ್ ಲೇಖನ. ಇಷ್ಟು ದಿನ ಪ್ರಧಾನಿ ಮೋದಿ ಮತ್ತು ಕೇಂದ್ರ ಸರ್ಕಾರವನ್ನ ಹೊಗಳಿ ಕಾಂಗ್ರೆಸ್ಸಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದ ಶಶಿ ತರೂರ್ ಇದೀಗ ಇಂದಿರಾ, ಸಂಜಯ್ ಗಾಂಧಿ ವಿರುದ್ಧ ಲೇಖನ ಬರೆದು ಉರಿಯುತ್ತಿರೋ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ. ಮೊದಲು ಶಶಿ ತರೂರ್ ಯಾವ ಪಕ್ಷದ ಪರ ಅನ್ನೋದನ್ನ ಡಿಸೈಡ್ ಮಾಡಿ ಅನ್ನೋ ಮಟ್ಟಕ್ಕೆ ಇದೀಗ ವಾಗ್ಬಾಣಗಳ ಸುರಿಮಳೆಯಾಗ್ತಾ ಇದೆ. ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ, ಸಂಜಯ್ ಗಾಂಧಿಯ ಕುರಿತಾದ ಲೇಖನವನ್ನ ಪ್ರಕಟಿಸುವ ಮೂಲಕ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಮತ್ತೊಮ್ಮೆ ಕಾಂಗ್ರೆಸ್ನಲ್ಲಿ ಹೊಸ ಬಿರುಗಾಳಿ ಎಬ್ಬಿಸಿದ್ದಾರೆ. ನೆಹರು, ಗಾಂಧಿ ಕುಟುಂಬವನ್ನ ನೇರವಾಗಿ ಗುರಿಯಾಗಿಸಿಕೊಂಡು ತುರ್ತು ಪರಿಸ್ಥಿತಿಯ ಅವಧಿಯನ್ನ ಕಟುವಾಗಿ ಟೀಕಿಸುವ ಮೂಲಕ ತಮ್ಮ ಪಕ್ಷದ ಒಳಗೆ ಮತ್ತೊಮ್ಮೆ ವಿವಾದವನ್ನ ಹುಟ್ಟುಹಾಕಿದ್ದಾರೆ. ಬಿಜೆಪಿ ನಾಯಕರು ಬಳಸುವ ಭಾಷೆಯಲ್ಲೇ ಶಶಿ ತರೂರ್ ಲೇಖನ ಬರೆದಿದ್ದು ಇದೀಗ ಕೇರಳ ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸಿದೆ. ಈ ನಡುವೆ ಕೇರಳ ಸಿಎಂ ಪಟ್ಟಕ್ಕೆ ಯಾರು ಸೂಕ್ತ ಅನ್ನೋ ಖಾಸಗಿ ಸಮೀಕ್ಷೆಯಲ್ಲೂ ಶಶಿ ತರೂರ್ ಹೆಸರು ಅಗ್ರ ಪಂಕ್ತಿಯಲ್ಲಿದ್ದು ಸ್ಥಳೀಯ ನಾಯಕರನ್ನ ಕೆರಳಿ ಕೆಂಡವಾಗಿಸಿದೆ. ಅವಕಾಶ ಸಿಕ್ಕಾಗಲೆಲ್ಲ ಮೋದಿಯನ್ನ ಹೊಗಳಿ ಅಟ್ಟಕ್ಕೇರಿಸೋ ಶಶಿ ಯಾವ ಪಕ್ಷದವರು ಅಂತ ಮೊದಲು ಸಾರ್ವಜನಿಕವಾಗಿ ಸ್ಪಷ್ಟನೆ ಕೊಡಲಿ. ಕಾಂಗ್ರೆಸ್ ಪಕ್ಷದಲ್ಲೇ ಇರೋದಾದ್ರೆ ಲಕ್ಷ್ಮಣ್ ರೇಖೆ ದಾಟ್ತಿರೋದನ್ನ ಯಾಕೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. But one thing is very clear, a member of parliament and a member of the CWC cannot praise the Prime Minister. It's not correct also. And it is painful to all the Congress people in Kerala and throughout the country. No, I don't believe in these surveys because these are all cooked surveys. And some people were telling me that this is a handicap of BJP. So we don't believe in this. ಬಿಹಾರ ಚುನಾವಣೆಯ ರಂಗ ತಯಾರಿಯಲ್ಲಿರುವ ಕಾಂಗ್ರೆಸ್ಗೆ ಶಶಿ ತರೂರ್ ಹೇಳಿಕೆ ಭಾರಿ ಮುಖಭಂಗ ಕೊಡ್ತಿದೆ. ತುರ್ತು ಪರಿಸ್ಥಿತಿಯ ಬಗ್ಗೆ ಶಶಿ ತರೂರ್ ಬರೆದಿರುವ ಲೇಖನ ಬಿಜೆಪಿ ಕೈಗೆ ಭಾರಿ ಅಸ್ತ್ರವನ್ನೇ ಕೊಟ್ಟಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದಿನ ಕಳೆದಂತೆ ಕಾಂಗ್ರೆಸ್ಗೆ ಶಶಿ ತರೂರ್ ನುಂಗಲಾರದ ಬಿಸಿ ತುಪ್ಪವಾಗ್ತಾ ಇದ್ದಾರೆ. ತಿರುವನಂತಪುರ ಕಾಂಗ್ರೆಸ್ ಸಂಸದರನ್ನ ಪಕ್ಷದಿಂದಲೇ ಕಿಕ್ಔಟ್ ಮಾಡ್ತಾರಾ ಅನ್ನುವಂತ ಮಾತು ಕೇರಳ ಕಾಂಗ್ರೆಸ್ ಅಲ್ಲಿ ಜೋರಾಗಿ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ನಿಂದ ಶಶಿ ತರೂರ್ ಕಿಕ್ಔಟ್ ಫಿಕ್ಸ್. ಕೈಮನೆಯೊಳಗೆ ಕಿಚ್ಚೆಬ್ಬಿಸಿದ ತರೂರ್ ಲೇಖನ. ಇಷ್ಟು ದಿನ ಪ್ರಧಾನಿ ಮೋದಿ ಮತ್ತು ಕೇಂದ್ರ ಸರ್ಕಾರವನ್ನ ಹೊಗಳಿ ಕಾಂಗ್ರೆಸ್ಸಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದ ಶಶಿ ತರೂರ್ ಇದೀಗ ಇಂದಿರಾ, ಸಂಜಯ್ ಗಾಂಧಿ ವಿರುದ್ಧ ಲೇಖನ ಬರೆದು ಉರಿಯುತ್ತಿರೋ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ. ಮೊದಲು ಶಶಿ ತರೂರ್ ಯಾವ ಪಕ್ಷದ ಪರ ಅನ್ನೋದನ್ನ ಡಿಸೈಡ್ ಮಾಡಿ ಅನ್ನೋ ಮಟ್ಟಕ್ಕೆ ಇದೀಗ ವಾಗ್ಬಾಣಗಳ ಸುರಿಮಳೆಯಾಗ್ತಾ ಇದೆ. ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ, ಸಂಜಯ್ ಗಾಂಧಿಯ ಕುರಿತಾದ ಲೇಖನವನ್ನ ಪ್ರಕಟಿಸುವ ಮೂಲಕ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಮತ್ತೊಮ್ಮೆ ಕಾಂಗ್ರೆಸ್ನಲ್ಲಿ ಹೊಸ ಬಿರುಗಾಳಿ ಎಬ್ಬಿಸಿದ್ದಾರೆ. ನೆಹರು, ಗಾಂಧಿ ಕುಟುಂಬವನ್ನ ನೇರವಾಗಿ ಗುರಿಯಾಗಿಸಿಕೊಂಡು ತುರ್ತು ಪರಿಸ್ಥಿತಿಯ ಅವಧಿಯನ್ನ ಕಟುವಾಗಿ ಟೀಕಿಸುವ ಮೂಲಕ ತಮ್ಮ ಪಕ್ಷದ ಒಳಗೆ ಮತ್ತೊಮ್ಮೆ ವಿವಾದವನ್ನ ಹುಟ್ಟುಹಾಕಿದ್ದಾರೆ. ಬಿಜೆಪಿ ನಾಯಕರು ಬಳಸುವ ಭಾಷೆಯಲ್ಲೇ ಶಶಿ ತರೂರ್ ಲೇಖನ ಬರೆದಿದ್ದು ಇದೀಗ ಕೇರಳ ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸಿದೆ. ಈ ನಡುವೆ ಕೇರಳ ಸಿಎಂ ಪಟ್ಟಕ್ಕೆ ಯಾರು ಸೂಕ್ತ ಅನ್ನೋ ಖಾಸಗಿ ಸಮೀಕ್ಷೆಯಲ್ಲೂ ಶಶಿ ತರೂರ್ ಹೆಸರು ಅಗ್ರ ಪಂಕ್ತಿಯಲ್ಲಿದ್ದು ಸ್ಥಳೀಯ ನಾಯಕರನ್ನ ಕೆರಳಿ ಕೆಂಡವಾಗಿಸಿದೆ. ಅವಕಾಶ ಸಿಕ್ಕಾಗಲೆಲ್ಲ ಮೋದಿಯನ್ನ ಹೊಗಳಿ ಅಟ್ಟಕ್ಕೇರಿಸೋ ಶಶಿ ಯಾವ ಪಕ್ಷದವರು ಅಂತ ಮೊದಲು ಸಾರ್ವಜನಿಕವಾಗಿ ಸ್ಪಷ್ಟನೆ ಕೊಡಲಿ. ಕಾಂಗ್ರೆಸ್ ಪಕ್ಷದಲ್ಲೇ ಇರೋದಾದ್ರೆ ಲಕ್ಷ್ಮಣ್ ರೇಖೆ ದಾಟ್ತಿರೋದನ್ನ ಯಾಕೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. But one thing is very clear, a member of parliament and a member of the CWC cannot praise the Prime Minister. It's not correct also. And it is painful to all the Congress people in Kerala and throughout the country.
No, I don't believe in these surveys because these are all cooked surveys. And some people were telling me that this is a handicap of BJP. So we don't believe in this. ಬಿಹಾರ ಚುನಾವಣೆಯ ರಂಗ ತಯಾರಿಯಲ್ಲಿರುವ ಕಾಂಗ್ರೆಸ್ಗೆ ಶಶಿ ತರೂರ್ ಹೇಳಿಕೆ ಭಾರಿ ಮುಖಭಂಗ ಕೊಡ್ತಿದೆ. ತುರ್ತು ಪರಿಸ್ಥಿತಿಯ ಬಗ್ಗೆ ಶಶಿ ತರೂರ್ ಬರೆದಿರುವ ಲೇಖನ ಬಿಜೆಪಿ ಕೈಗೆ ಭಾರಿ ಅಸ್ತ್ರವನ್ನೇ ಕೊಟ್ಟಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದಿನ ಕಳೆದಂತೆ ಕಾಂಗ್ರೆಸ್ಗೆ ಶಶಿ ತರೂರ್ ನುಂಗಲಾರದ ಬಿಸಿ ತುಪ್ಪವಾಗ್ತಾ ಇದ್ದಾರೆ. ತಿರುವನಂತಪುರ ಕಾಂಗ್ರೆಸ್ ಸಂಸದರನ್ನ ಪಕ್ಷದಿಂದಲೇ ಕಿಕ್ಔಟ್ ಮಾಡ್ತಾರಾ ಅನ್ನುವಂಥ ಮಾತು ಕೇರಳ ಕಾಂಗ್ರೆಸ್ ಅಲ್ಲಿ ಜೋರಾಗಿ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ನಿಂದ ಶಶಿ ತರೂರ್ ಕಿಕ್ಔಟ್ ಫಿಕ್ಸ್. ಕೈ ಮನೆಯೊಳಗೆ ಕಿಚ್ಚೆಬ್ಬಿಸಿದ ತರೂರ್ ಲೇಖನ. ಇಷ್ಟು ದಿನ ಪ್ರಧಾನಿ ಮೋದಿ ಮತ್ತು ಕೇಂದ್ರ ಸರ್ಕಾರವನ್ನ ಹೊಗಳಿ ಕಾಂಗ್ರೆಸ್ಸಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದ ಶಶಿ ತರೂರ್ ಇದೀಗ ಇಂದಿರಾ, ಸಂಜಯ್ ಗಾಂಧಿ ವಿರುದ್ಧ ಲೇಖನ ಬರೆದು ಉರಿಯುತ್ತಿರೋ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ. ಮೊದಲು ಶಶಿ ತರೂರ್ ಯಾವ ಪಕ್ಷದ ಪರ ಅನ್ನೋದನ್ನ ಡಿಸೈಡ್ ಮಾಡಿ ಅನ್ನೋ ಮಟ್ಟಕ್ಕೆ ಇದೀಗ ವಾಗ್ಬಾಣಗಳ ಸುರಿಮಳೆಯಾಗ್ತಾ ಇದೆ. ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ, ಸಂಜಯ್ ಗಾಂಧಿಯ ಕುರಿತಾದ ಲೇಖನವನ್ನ ಪ್ರಕಟಿಸುವ ಮೂಲಕ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಮತ್ತೊಮ್ಮೆ ಕಾಂಗ್ರೆಸ್ನಲ್ಲಿ ಹೊಸ ಬಿರುಗಾಳಿ ಎಬ್ಬಿಸಿದ್ದಾರೆ. ನೆಹರು, ಗಾಂಧಿ ಕುಟುಂಬವನ್ನ ನೇರವಾಗಿ ಗುರಿಯಾಗಿಸಿಕೊಂಡು ತುರ್ತು ಪರಿಸ್ಥಿತಿಯ ಅವಧಿಯನ್ನ ಕಟುವಾಗಿ ಟೀಕಿಸುವ ಮೂಲಕ ತಮ್ಮ ಪಕ್ಷದ ಒಳಗೆ ಮತ್ತೊಮ್ಮೆ ವಿವಾದವನ್ನ ಹುಟ್ಟುಹಾಕಿದ್ದಾರೆ. ಬಿಜೆಪಿ ನಾಯಕರು ಬಳಸುವ ಭಾಷೆಯಲ್ಲೇ ಶಶಿ ತರೂರ್ ಲೇಖನ ಬರೆದಿದ್ದು ಇದೀಗ ಕೇರಳ ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸಿದೆ. ಈ ನಡುವೆ ಕೇರಳ ಸಿಎಂ ಪಟ್ಟಕ್ಕೆ ಯಾರು ಸೂಕ್ತ ಅನ್ನೋ ಖಾಸಗಿ ಸಮೀಕ್ಷೆಯಲ್ಲೂ ಶಶಿ ತರೂರ್ ಹೆಸರು ಅಗ್ರ ಪಂಕ್ತಿಯಲ್ಲಿದ್ದು ಸ್ಥಳೀಯ ನಾಯಕರನ್ನ ಕೆರಳಿ ಕೆಂಡವಾಗಿಸಿದೆ. ಅವಕಾಶ ಸಿಕ್ಕಾಗಲೆಲ್ಲ ಮೋದಿಯನ್ನ ಹೊಗಳಿ ಅಟ್ಟಕ್ಕೇರಿಸೋ ಶಶಿ ಯಾವ ಪಕ್ಷದವರು ಅಂತ ಮೊದಲು ಸಾರ್ವಜನಿಕವಾಗಿ ಸ್ಪಷ್ಟನೆ ಕೊಡಲಿ. ಕಾಂಗ್ರೆಸ್ ಪಕ್ಷದಲ್ಲೇ ಇರೋದಾದ್ರೆ ಲಕ್ಷ್ಮಣ್ ರೇಖೆ ದಾಟ್ತಿರೋದನ್ನ ಯಾಕೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. But one thing is very clear, a member of parliament and a member of the CWC cannot praise the Prime Minister. It's not correct also. And it is painful to all the Congress people in Kerala and throughout the country. No, I don't believe in these surveys because these are all cooked surveys. And some people were telling me that this is a handicap of BJP. So we don't believe in this. ಬಿಹಾರ ಚುನಾವಣೆಯ ರಂಗ ತಯಾರಿಯಲ್ಲಿರುವ ಕಾಂಗ್ರೆಸ್ಗೆ ಶಶಿ ತರೂರ್ ಹೇಳಿಕೆ ಭಾರಿ ಮುಖಭಂಗ ಕೊಡ್ತಿದೆ. ತುರ್ತು ಪರಿಸ್ಥಿತಿಯ ಬಗ್ಗೆ ಶಶಿ ತರೂರ್ ಬರೆದಿರುವ ಲೇಖನ ಬಿಜೆಪಿ ಕೈಗೆ ಭಾರಿ ಅಸ್ತ್ರವನ್ನೇ ಕೊಟ್ಟಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.